ಸರ್, ಈಗ ನಿಮ್ಗೆ ತಿಳಿದ್ ಬಂದಂಗೆನೆ ಚಿನ್ನ ಬೆಳ್ಳಿ ಅಂಗಡಿ ನಾನು ಇಟ್ಟಿಲ್ಲ, ಆಕೆ ಚಿನ್ನ ಬೆಳ್ಳಿ ಅಂಗಡಿ ಇಟ್ಟಿರೋದು. ಗದೆ, ಕತ್ತಿ, ಕಿರೀಟ ಇದೆಲ್ಲ ನನಗ್ ಸಿಗಲ್ಲ, ಆಕೆಗೆ ಸಿಗೋದು. ಆಕೆ ತಗೊಂಡು ಹಿಂಗ್ ಸನ್ಮಾನ ಮಾಡಕ್ ಹೋಗೋಣ ಬನ್ನಿ ಅಂತ ನನ್ ಕರೆದಿದ್ದೌದು. ಆ ಟೈಮಲ್ಲಿ ನಾನ್ ಸ್ವಲ್ಪ ಲೇಟ್ ಆಗಿ ಹೋದೆ. ಸೊ ಬರೀ ಕತ್ತಿ ಕೊಟ್ಟಿರೋದು, ಗದೆ ಕೊಟ್ಟಿರೋದ್ರ ಬಗ್ಗೆ ಹೇಳ್ತಿದ್ರೆ, ಕಿರೀಟ ಯಾರಿಟ್ರು ಅಂತ ನೋಡಿ. ಎಲ್ಲೋ ಪಾಪ ಆಕೆ ಹತ್ರ ಅದು ಫೋಟೋ ಅವೈಲೇಬಲ್ ಇಲ್ಲ ಅನ್ಸುತ್ತೆ. ನಾನೇ ಕೊಡ್ತೀನಿ ನಿಮ್ಗೆ. ಗದೆ ಕೊಟ್ಟಿರೋದು ಮಾತ್ರ ಅವಳು ಕೊಟ್ಟಿದ್ದಾಳೆ ನಿಮ್ಗೆ, ಕಿರೀಟ ಇಟ್ಟಿರೋದು ಕೊಟ್ಟಿಲ್ಲ. ಕಿರೀಟ ಇಡೋದು ನಾನೇ ಕೊಡ್ತೀನಿ. ಇನ್ನೊಂದು ನೋಡ್ದೆ ನಾನು, ಏನು ಕುದುರೆ ಜೊತೆ ಇರೋ ಫೋಟೋ ನೋಡ್ದೆ. ಅದೇ ಜಾಗದಲ್ಲಿ, ಅದೇ ಪ್ಲೇಸ್ ಅಲ್ಲಿ ಆಕೆನೇ ತಗೊಂಡಿದ್ದಾಳೆ. ನನ್ ಫೋಟೋ ಅವಳು ತೆಗ್ದಿದ್ದಾಳೆ, ಅವಳ ಫೋಟೋ ನಾನ್ ತೆಗ್ದಿದ್ದೀನಿ. ಪಾಪ ಅವ್ರ ಹತ್ರ ಅವ್ರಿರೋದು ಫೋಟೋ ಅವೈಲೇಬಲ್ ಇಲ್ಲ ಅಂತ ಅನ್ಸುತ್ತೆ. ಅದನ್ನು ನಾನೇ ಕೊಡ್ತೀನಿ. ಯಾಕೆ ಸುಮ್ನೆ ಅರ್ಧಂಬರ್ಧ ತೋರ್ಸ್ಕೊಂಡು, ಅರ್ಧಂಬರ್ಧ ಹೇಳ್ಕೊಂಡು, ಯಾಕೆ ಎಲ್ರದಾರೇನೋ ತಪ್ಪಿಸ್ಕೊಂಡು ಅವ್ರು ಮಾತ್ರ ನನ್ನ ನೆಗೆಟಿವ್ ಆಗಿ ತೋರಿಸಿ ಅವ್ರು ಮಾತ್ರ ಯಾಕೆ ಪಾಸಿಟಿವ್ ಆಗಿ ಕುತ್ಕೋತಾ ಇದಾರೆ? ಅದೇ ಸೇಮ್ ಫೋಟೋಸ್ಗಳು ಅದೇ ಜಾಗದಲ್ಲಿ ಆಕೆನೂ ಇರೋ ಫೋಟೋಸ್ಗಳನ್ನ ನಾನೇ ಕೊಡ್ತೀನಿ. ಯಾಕೆ ನನ್ನನ್ ಮಾತ್ರ ನೆಗೆಟಿವ್ ಆಗಿ ತೋರಿಸ್ತಾ ಇರೋದು? ಯಾಕೆ ನನ್ನನ್ ಮಾತ್ರ ನೆಗೆಟಿವ್ ಮಾಡ್ತಿದ್ದಾಳೆ ಯಾಕೆ? ಇದರಿಂದ ಏನಿದೆ ಉದ್ದೇಶ ನೀವುಗಳೇ ಅರ್ಥ ಮಾಡ್ಕೊಳ್ಳಿ. ಈಗ ಪಾಸಿಟಿವ್ ಆಗಿ ತೋರ್ಸೋದಿದ್ರೆ, ಅಥವಾ ಪಾಸಿಟಿವ್ ಆಗಿ ಹೇಳೋದಿದ್ರೆ, ಅಥವಾ ಏನೋ ಒಂದ್ ಹೇಳೋದಿದ್ರೆ, ಇರೋ ಸತ್ಯ ಏನಿದೆ ಅದನ್ನ ತೋರಿಸಬೇಕಾಗಿತ್ತು. ಸತ್ಯನ್ ಮಾತ್ರ ಮುಚ್ಚಿಟ್ಟಿ ನನ್ನೊಬ್ಳನ್ನೇ ನೆಗೆಟಿವ್ ಮಾಡಕ್ ತೋರಿಸ್ತಾ ಇದ್ದಾಳೆ ಅಂದ್ರೆ ಇದರಿಂದ ಏನ್ ಅರ್ಥ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಗಣ್ಯ ವ್ಯಕ್ತಿಗಳಿಂದ ಆಕೆಗೇನ್ ಲಾಭ ಅಂತಂದ್ರೆ, ಗಣ್ಯ ವ್ಯಕ್ತಿಗಳಿಗೆ ಶೋರೂಮ್ ತೋರ್ಸೋದು, ನನ್ ಬ್ಯಾಂಕ್ ಇದೆ ಅಂತ ತೋರ್ಸೋದು, ನಿಮ್ ದುಡ್ಡು ತಗೊಬಂದು ಇಲ್ಲಿಡಿ, ನಾವು ಸಹಾಯ ಮಾಡ್ತೀವಿ, ನಾವು ಅಷ್ಟು ಕೊಡ್ತೀವಿ, ನಾವ್ ಇಷ್ಟು ಕೊಡ್ತೀವಿ, ನಿಮ್ ಬ್ಲಾಕ್ ಮನಿನ್ ವೈಟ್ ಮಾಡ್ತೀವಿ ಅಂತ ಹೇಳೋದು. ಇದೇ ಅವ್ರ ಕೆಲಸ. ಎಲ್ರಿಗೂ ಇದೇ ತರ ಹೇಳೋದು, ತಗೊಳ್ಳೋದು. ಕೆಲವರಿಗೆ ಈಕೆ ಕೊಟ್ಟಿರೋರು ಎಲ್ಲರೂ ಬ್ಲಾಕ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ವೈಟ್ ಅಲ್ಲಿ ಕೊಟ್ಟಿರೋರು ತುಂಬಾ ಕಡಿಮೆ. ಹಂಗಾಗಿ ಈಗ ನಮ್ಮ ವಿಷಯಗಳಿಗೆ 10 ಜನನೇ ಎತ್ಕಟ್ಟಿದ್ರೆ 8 ಜನ ನನ್ ಪರವಾಗಿ ಮಾತಾಡ್ಬೋದೇನೋ, ಅದ್ರಲ್ಲಿ ಒಂದಿಬ್ರು ಟ್ರಿಗರ್ ಆಗಿ ಬಂದೇ ಬರ್ತಾರೆ. ಈಕೆ ಮಾಡಿರೋ 10 ಜನನಲ್ಲಿ ಎತ್ಕಟ್ಟಕ್ಕೆ 10 ಜನ ನಾನು ಯಾರನ್ನೂ ಎತ್ಕಟ್ಟಕ್ಕೆ ಇದುವರೆಗೂ ಹೋಗಿಲ್ಲ. ಆ ಸಾಹಸ ಕೂಡ ನಾನು ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ಅಷ್ಟೊಂದೆಲ್ಲ ಬೇಡ. ನಾನು ದೇವ್ರನ್ನ ನಂಬಿದೀನಿ, ಆಕೆ ದೇವ್ರನ್ನ ನಂಬಿದೀನಿ ಅಂತ ಸುಳ್ಳು ಸೃಷ್ಟಿಗಳನ್ನ ಹಬ್ಬಿಸ್ಬೋದು. ಬಟ್ ನಾನು ಅದೆಲ್ಲ ಮಾಡಕ್ ಹೋಗಲ್ಲ. ಕೆಲವು ದಿನ ಕಳೆದ್ರೆ ಅವರಾಗಿದ್ದವರೇ ಎಲ್ಲರೂ ಮುಂದೆ ಬರ್ತಾರೆ. ಆಕೆ ಏನ್ ಮಾಡಿದ್ದಾರೆ, ಏನ್ ಬಿಟ್ಟಿದ್ದಾರೆ, ಎಷ್ಟು ಜನದ ಲೈಫ್ ಹಾಳು ಮಾಡಿದ್ದಾರೆ, ಎಷ್ಟು ಜನದ ಜೀವನ ಹಾಳು ಮಾಡಿ. ನಿನ್ನೆ ಒಂದು ವಿಡಿಯೋದಲ್ಲಿ ಆಕೆ ಮಾತಾಡಿರೋದು ನೋಡಿದೆ. ನಂದು ಎಲ್ಲ ಆಫೀಸರ್ಸ್ಗಳು, ಅವ್ರ ವೈಫ್ಸ್ಗಳು, ಯಾವ್ದ್ಯಾವ್ದು ಯಾರ್ಯಾರ್ದು ಅದು ಇದು ಅನ್ಕೊಂಡು ಒಂದಷ್ಟು ಜನದು ಹೇಳ್ತಾ ಇದ್ರು. ಅವ್ರು ಯಾರ್ಯಾರ ಹತ್ರ ಮಾಡಿದ್ದಾರೆ, ಎಷ್ಟು ಜನದ ಲೈಫ್ ಹಾಳು ಮಾಡಿದ್ದಾರೆ, ಇದ್ರಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ಯಾವ್ದು ಬೇಡ ಸರ್. ಅವ್ರು ಓಂಕಾರ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಬ್ಯಾಂಕ್ ಓಪನ್ ಮಾಡಿದಾರಲ್ಲ, ಅದ್ರಲ್ಲಿ ಇವತ್ತು ಫಂಡ್ ಎಷ್ಟಿದೆ ಅಂತ ಕೇಳಿ. 100 ಜನ ಅದಕ್ಕೆ ತಗೊಬಂದು ಫಂಡ್ ಹಾಕ್ಬಿಟ್ಟು ಪಾಪ ಮನೇಲಿ ಕೂತಿದಾರಲ್ಲ, ಆ ಫಂಡ್ ಎಷ್ಟಿದೆ ಅಂತ ಕೇಳಿ. ಓಂಕಾರ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇವತ್ತು ಏನ್ ದುಡ್ಡಿದೆ ಅಂತ ಕೇಳಿ. ಎಲ್ಲರೂ ಇನ್ವೆಸ್ಟ್ ಮಾಡಿದಾರಲ್ಲ, ಆ ದುಡ್ಡಲ್ಲಿ ಇದೆಯಾ ಅಂತ ಕೇಳಿ ಸಾಕು. ಆಕೆ ಬಂಡವಾಳ ಈಚೆ ಏನು ಅಂತ ಬರುತ್ತೆ. ಸುಮ್ನೆ ನಾನು ಹೇಳಿಲ್ವಾ, ನಾನ್ ಬಾಯ್ ಬಿಟ್ಟು ಅವಳ ಬಗ್ಗೆ ಮಾತಾಡಿ ನನ್ಗೆ ಆಲ್ರೆಡಿ ಅವಳನ್ನ ಫ್ರೆಂಡ್ ಅನ್ನೋದೇ ನನ್ನ ಮನಸ್ಸಿಂದ ಹೊಟ್ಟೋಗ್ಬಿಟ್ಟಿದೆ. ಈಗ ನಾನ್ ಬಾಯ್ ಬಿಟ್ಟು ಅವಳ ಬಗ್ಗೆ ಮರ್ಯಾದೆ ತೆಗ್ದಿ ಅವಳನ್ನ ಕೆಟ್ಟದ್ ಮಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಅವಳಿಗೆ ನನ್ನ ಕೆಟ್ಟದ್ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು, ಅವಳು ಮಾಡಾಯ್ತು, ಅದ್ರಲ್ಲಿ ಜಯಿಸಿದ್ಲು. ಅದ್ ಸತ್ಯನಾ ಸುಳ್ಳ ಅನ್ನೋದು ಇನ್ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ. ಜ್ಯುವೆಲ್ಲರಿ ಶಾಪ್ಗೆ ಅದೇ ವಿಷಯ ಹೇಳಕ್ ಬಂದೆ. ದೊಡ್ಡವ್ರ ಸಂಪರ್ಕ ನನಗಿಂತನೂ ಜಾಸ್ತಿ ಆಕೆಗಿದೆ. ನಾನೇನು ಯಾವ ಜ್ಯುವೆಲ್ಲರಿ ಶಾಪ್ ಇಟ್ಟಿಲ್ಲ, ಅಥವಾ ಈಗ ನನ್ನ ಬಗ್ಗೆ ನೀವೆಲ್ಲರೂ ಸರ್ಚ್ ಮಾಡಿರೋ ಹಾಗೆ ನನ್ಗೆ ಯಾವ್ದು ಬಿಸ್ನೆಸ್ ಅಂತ ಹೇಳ್ಕೊಂಡು ಯಾವ್ದೋ ಜ್ಯುವೆಲ್ಲರಿ ಶಾಪ್ ಇಡೋದು, ಅಥವಾ ಯಾವ್ದೋ ಕೋಆಪರೇಟಿವ್ ಬ್ಯಾಂಕ್ ನಡೆಸೋದು, ಅದ್ ಯಾವ್ದು ಇಲ್ಲ. ನಿಮ್ಗಳಿಗೆಲ್ರಿಗೂ ಗೊತ್ತಿರೋ ಹಾಗೇನೆ. ಸೊ ಆಕೆ ಜ್ಯುವೆಲ್ಲರಿ ಶಾಪ್ ನಡೆಸ್ತಾ ಇರೋದು, ಆಕೆ ಕೋಆಪರೇಟಿವ್ ಬ್ಯಾಂಕ್ಸ್ ನಡೆಸ್ತಾ ಇರೋದು. ನನಗಿಂತ ದೊಡ್ಡವ್ರ ಪರಿಚಯ ಆಕೆಗಿದೆ. ಎಲ್ರು ಶೋರೂಮ್ ಕರೆಯೋದು, ಇನ್ವೈಟ್ ಮಾಡೋದು, ಅವ್ರಿಗೆ ಇದು ನನ್ನ ಶೋರೂಮ್ ಅಂತ ಹೇಳೋದು, ಜೊತೆಗೆ ನನ್ನ ಶೋರೂಮ್ ಜೊತೆಗೆ ನಿಮ್ದು ಶೋರೂಮ್ ಅಂತ ಹೇಳೋದು. ನಿಮ್ದೇನೇ ಇದ್ರು ಇಲ್ಲೇ ನೋಡ್ಕೊಳ್ಳಿ, ನಿಮ್ ಬ್ಲಾಕ್ ನೆಲ್ಲ ವೈಟ್ ಮಾಡ್ತೀನಿ ಅಂತ ಹೇಳೋದು, ಅವ್ರಿಗೆಲ್ಲ ಅಪ್ರೋಚ್ ಮಾಡೋದು, ನಿಮ್ ಫಂಡ್ ತಗೊಬಂದು ಇಲ್ಲ ಹಾಕಿ ಅಂತ ಹೇಳೋದು. ಆ ಕೆಲಸ ನಾನ್ ಮಾಡ್ತಿಲ್ಲ, ಆ ಕೆಲಸ ಅವರೇ ಮಾಡ್ತಿರೋದು. ಇದೇ ವಿದ್ಯಾರಣ್ಯಪುರಂ ಅಲ್ಲಿ ಹೋಗಿ ಕೇಳಿ ಆಕೆ ಬಗ್ಗೆ, ಇಡೀ ಹಿಸ್ಟ್ರಿನೇ ಬರುತ್ತೆ. ಆಕೆ ಎಷ್ಟೆಷ್ಟು ಜನ ಚೀಟ್ ಮಾಡಿದ್ದಾರೆ, ಪ್ರತಿಯೊಬ್ರು ನನ್ಗೆ ಎಷ್ಟು ಜನ ಕಾಲ್ ಮಾಡಿದ್ದಾರೆ. ಸ್ವಲ್ಪ ದಿನಕ್ಕಾದ್ರೆ ಆಕೆ ಕಡೆಯಿಂದನೂ ಎಲ್ಲ ಅವ್ರಗಳ ಕಡೆಯಿಂದನೂ ನಿಮ್ಗೆ ನಂದ್ ಏನ್ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ಗಳು ಕೊಡ್ತಾ ಇದ್ದಾರೆ, ಅದಕ್ಕಿಂತ ಡಬಲ್ ನ್ಯೂಸ್ಗಳು ನಿಮ್ಗೂ ಸಿಗುತ್ತೆ. ಮತ್ತೆ ಯಾಕೆಲ್ಲ ಅಮಾಯಕರನ್ನೆಲ್ಲ ಇದ್ರ ಜೊತೆಗೆ ಸೇರ್ಸ್ಕೊಂಡು, ಇಲ್ದೇ ಇರೋರ್ನ ಯಾಕೆಲ್ಲಾರು ಸೇರ್ಸ್ಕೊಂಡು ಅವ್ರ ಹೆಸರುಗಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಯಾಕೆ ಇದೆಲ್ಲ ಬೇಕಾಗಿದೆ ನಿಮ್ಗೆ? ಇವತ್ತೇ ಎಲ್ರಿಗೂ ಮುಂದೆ ಒಂದ್ ಮಾತು ಹೇಳಿದ್ರು ಆಕೆ. ಯಾವಾಗ ನ್ಯೂಸ್ ಚಾನೆಲ್ ಜೊತೆ ನಾನ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ನಮ್ಗೂ ಇಬ್ರಿಗೂ ಡಿಬೇಟ್ ನಡೆದಾಗ ಒಂದ್ ಮಾತು ಹೇಳಿದ್ರು ಆಕೆ. ಸರ್ ನನ್ಗೇನು ಬೇಡ ಸರ್, ನನ್ಗೆ ಯಾವ್ದೋ ಬೇಡ ಸರ್, ಆಕೆಗೆ ಚಿನ್ನ ಕೊಟ್ಟಿದೀನಿ, ಅವ್ರು ನನಗ್ ದುಡ್ಡು ಕೊಡ್ಬೇಕು ಅಂದ್ರು. ಚಿನ್ನ ದುಡ್ಡು ಇದಿಷ್ಟ್ರಲ್ಲೇ ಇದೆಯಾ ಇವತ್ತು ಈ ವಿಷಯ? ಮುಂದುವರೆದೇ ಅಲ್ವಾ ಈ ವಿಷಯ? ಚಿನ್ನ ದುಡ್ಡರಲ್ಲೇ ಇದೆಯಾ? ಯಾಕೆ ಮತ್ತೆ ಚಿನ್ನ ದುಡ್ಡಿದ್ಮೇಲೆ ಯಾಕೆ ಇದಕ್ಕೆ ಧರ್ಮ ಅವ್ರ ಎಂಟ್ರಿ ಆದ್ರು, DK ಸುರೇಶ್ ಅವ್ರ ಎಂಟ್ರಿ ಆದ್ರು, ವಿನಯ್ ಕುಲಕರ್ಣಿ ಅವ್ರ ಎಂಟ್ರಿ ಆದ್ರು, ಯಾಕೆ ಎಲ್ಲರೂ ಎಂಟ್ರಿ ಆಗ್ತಿದ್ದಾರೆ? ಅದಕ್ಕೆ ನಾನು ಅವತ್ತು ಹೇಳಿದ್ದು, ಇದರಿಂದ ಯಾರೋ ಇದಾರೆ,
ಈಗ್ಲೂ ಹೇಳ್ತೀನಿ, ಇದರಿಂದ ಯಾರಿದ್ದಾರೆ ಅಂತ ನನ್ಗೆಲ್ಲ ಗೊತ್ತಿದೆ. ಪ್ರತಿಯೊಂದನು ಸಾಕ್ಷಿ ಸಮೇತ ಅವ್ರು ಯಾವ ರೀತಿ ಅವರು ಹುಟ್ಟಾಕಿ ಸಾಕ್ಷಿನ ಕ್ರಿಯೇಟ್ ಮಾಡಿ ಕೊಡ್ತಿದ್ದಾರೆ. ನಾನು ಆ ಸಾಕ್ಷಿ ಸಮೇತನೇ ನಿಮ್ಗೆ ಏನೇನ್ ಬೇಕು ಎಲ್ಲ ಪ್ರೂಫ್ ಸಮೇತನೇ ನಿಮ್ ಮುಂದೆ ಹೇಳ್ತೀನಿ. 1-2 ದಿನ ಕಾಯಿರಿ. ನಾನ್ ತಾಳ್ಮೆಯಿಂದ ಕೂತಿರೋ ರೀಸನ್ ಅದು ಒಂದೇನೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.